ಎಲ್ರಿಗೂ ನಮಸ್ಕಾರ. ಇವತ್ತು ಕೋಟೆಕಾರ್ ಪಟ್ಟಣ ಪಂಚಾಯತ್ ಮೇಲ್ದರ್ಜೆಗೊಂಡ ಮೇಲೆ ನಮ್ಮ ಅಧಿಕಾರ ಬಂದು ಒಟ್ಟು ಈ ಪಟ್ಟಣ ಪಂಚಾಯತಿಯನ್ನು ಅಭಿವೃದ್ಧಿಗೊಳಿಸಿದರ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಹಾಜರಾದಂಥ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರ್ತಿದ್ದೇನೆ. ಅದೇ ರೀತಿ ಪತ್ರಿಕಾಗೋಷ್ಠಿಯನ್ನು ನಡೆಸುವವರು ಇವತ್ತು ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಜಗದೀಶ್ ಕುವೆತವೆಲ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂಥ ಮೋಹನ್ ರಾಜ್ ಕೆ ಆರ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಕೋಟೆಕಾರ್ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದ ದಿವ್ಯಾ ಸತೀಶ್ ಶೆಟ್ಟಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಕೋಟೆಕಾರ್ ಪಟ್ಟಣ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ಪ್ರವೀಣ್ ಬಗಂಬಿಲ ಉಪಸ್ಥಿತರಿದ್ದಾರೆ. ಅದೇ ರೀತಿ ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ಅತುಲ್ ಬಗಂಬಿಲ ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನ ಮಂಡಲ ಅಧ್ಯಕ್ಷರಾದ ಜಗದೀಶ್ ತೆಗೆದುಕೊಳ್ಬೇಕಂತ ಕೇಳ್ತಿದ್ದೀನಿ. ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಆದರದ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿಯ ಚುನಾವಣೆ ನಡೆದು ಸುಮಾರು 2 ವರ್ಷಗಳ ಕಾಲ ಆಡಳಿತ ಅಧಿಕಾರಿಗಳು ಅಧಿಕಾರವನ್ನು ಮಾಡಿದ ನಂತರ ಸುಮಾರು 1.5 ವರ್ಷದಿಂದ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ BJPಯ ಆಡಳಿತ ಬಂದು ಇವತ್ತಿಗೆ 1.5 ವರ್ಷ ಸಮಯವಾಗಿತ್ತು. ನಮ್ಮ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾಗಿ ದಿವ್ಯಾ ಸತೀಶ್ ಶೆಟ್ಟಿ ಅವರು ಆಯ್ಕೆಯಾಗಿ, ಉಪಾಧ್ಯಕ್ಷರಾಗಿ ಪ್ರವೀಣ್ ಬಗಂಬಿಲ ಇವರು ಆಯ್ಕೆಯಾಗಿರುತ್ತಾರೆ. ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಪಟ್ಟಣ ಪಂಚಾಯತಿಯ ಅಧಿಕಾರವು ಅತ್ಯುನ್ನತ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಜನರಿಗೆ ನ್ಯಾಯವನ್ನು ಕೊಡುವಂತಹ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಎಲ್ಲ ಸದಸ್ಯರು ತಮ್ಮ ವಾರ್ಡ್ನ ಪ್ರತಿಯೊಂದು ಭಾಗದ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿ, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಒಳ್ಳೆಯ ಒಂದು ಆಡಳಿತವನ್ನು ನೀಡುವುದು ನಮಗೆ ತುಂಬ ಒಂದು ಸಂತಸದ ವಿಷಯವಾಗಿದೆ. ಅದೇ ರೀತಿ ಕೆಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಸುಮಾರು 15 ವರ್ಷಗಳಿಗಿಂತಲೂ ಹಿಂದೆ ಮನೆ ನಿವೇಶನಕ್ಕೆ ಅರ್ಜಿಯನ್ನು ಹಾಕಿದಂತಹ ನಮ್ಮ ಗ್ರಾಮಸ್ಥರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿ ಅದಕ್ಕಾಗಿ ಒಂದು ಜಾಗವನ್ನು ಮೀಸಲಿಟ್ಟಿದ್ದರು. ಅದರಲ್ಲಿ ತ್ಯಾಜ್ಯ ಘಟಕ ನಿರ್ಮಾಣವಾಗುವುದಕ್ಕೆ ಸರ್ಕಾರದಿಂದ ಆದೇಶ ಬಂದಿರುವುದರಿಂದ 6 ಎಕರೆ ಜಾಗ ದೇವರ ಮನೆ ಜಾಗದಲ್ಲಿ ಗುರುತಿಸಲಾದಂಥ 6 ವರ್ಷ ದೇವರ ಮನೆ ಎಂಬ ಜಾಗದಲ್ಲಿ ಕಸ ವಿಲೇವಾರಿ ತ್ಯಾಜ್ಯವನ್ನು ನಿರ್ಮಿಸುವುದರ ಮೂಲಕ ಸಾರ್ವಜನಿಕರು ವಿರೋಧಪಡಿಸಿದ್ದರಿಂದ ಅದಕ್ಕೆ ಹೈಕೋರ್ಟ್ ತಡೆ ಇರುವುದರಿಂದ ಅಲ್ಲಿ ನಮಗೆ ನಿವೇಶನವನ್ನು ಕೊಡಲಿಕ್ಕೆ ಆಗಲಿಲ್ಲ. ಆ ಜಾಗದಲ್ಲಿ ನಿವೇಶನವನ್ನು ಕೊಡಲಿಕ್ಕೆ ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಹೈಕೋರ್ಟಲ್ಲಿ ಅಲ್ಲಿನ ಸಾರ್ವಜನಿಕರು ಸ್ಟೇ ಹಾಕಿದ್ರಿಂದ ಆ ಜಾಗದಲ್ಲಿ ಏನು ಮಾಡಲು ಸಾಧ್ಯವಾಗಲಿಲ್ಲ. ನಮಗೆ ಸುಮಾರು 15 ವರ್ಷಗಳಿಂದ ಇದೇ ರೀತಿ ಬಹಳ ತೊಂದರೆಯನ್ನು ಅನುಭವಿಸಿದೆ. ಅದೇ ರೀತಿ ಉಳ್ಳಾಲದ ನಿರಾಶ್ರಿತರಿಗೆ 2 ಎಕರೆ ಜಾಗವನ್ನು ಅಲ್ಲಿ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನಿಗದಿಪಡಿಸಿದ್ದನ್ನು ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲರೂ ಅದನ್ನು ವಿರೋಧಿಸಿ ಅದನ್ನು ತಕ್ಷಣವೇ ಕ್ಯಾನ್ಸಲ್ ಮಾಡುವಲ್ಲಿ ಸಫಲರಾಗಿದ್ದಾರೆ. ಅದೇ ರೀತಿ ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಭೂಮಾಫಿಯಾ ಅಂತ. ಆ ಭೂಮಾಫಿಯಾವನ್ನು ತಡೆಯುವುದರಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಅದಕ್ಕೆ ಸೂಕ್ತವಾದ ಕಾನೂನು ಸಲಹೆಗಳನ್ನು ಪಡೆದುಕೊಂಡು ಯಾವ ಅಧಿಕಾರಿಗಳಿಗೆ ಅದರ ಬಗ್ಗೆ ಮನವರಿಕೆ ಮಾಡಬೇಕು ಅದನ್ನು ಎಲ್ಲವನ್ನು ಮೆಸ್ಕಾಂ ಆಗಿರ್ಬೋದು, ರಾಜ್ಯ ಸರ್ಕಾರದ ಇನ್ನಿತರ ಯಾವುದೇ ಅಧಿಕಾರಿ ವರ್ಗಗಳ ಸಂಸ್ಥೆ ಇರಬಹುದು, ಅದೇ ರೀತಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಹಿಂದಿನ ಜಿಲ್ಲಾಧಿಕಾರಿಯಾದಂತಹ ನಮ್ಮ ಮುಲ್ಲೈ ಮುಗಿಲನಾಗಿರ್ಬೋದು, ದರ್ಶನ್ ಅವರಲ್ಲಿ ಹೋಗಿ ಚರ್ಚಿಸಿ ಮೆಸ್ಕಾಂನವರಿಗೆ ಆಗಲಿ ಎಲ್ಲರಿಗೂ ಅದರ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿ ಆ ಒಂದು
ಭ್ರಷ್ಟ ಭೂ ಮಾಫಿಯಾವನ್ನು ತಡೆಯುವಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಬಂದಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಗ್ರಾಮದ ಸದಸ್ಯರ ಒಂದು ಸ್ಪಂದನೆಗೆ ಸೂಕ್ತವಾಗಿ ಸ್ಪಂದಿಸಿ ಇಷ್ಟರವರೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರವನ್ನು ನಡೆಸಿಕೊಂಡು ಬಂದಂತಹ ಹೆಗ್ಗಳಿಕೆ ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತಿಗಿದೆ. ಆದ್ದರಿಂದ ನಮ್ಮ ಪಟ್ಟಣ ಪಂಚಾಯತ್ ಒಳ್ಳೆಯ ಒಂದು ಮಾದರಿ ಪಟ್ಟಣ ಪಂಚಾಯತ್ ಆಗಿ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಆದ್ದರಿಂದ ನಾನು ಆ ಕೋಟೆಗಾರ ಪಟ್ಟಣ ಪಂಚಾಯತ್ನ ಎಲ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪ್ರೆಸ್ ಕ್ಲಬ್ನಲ್ಲಿ ಅಂತ ಈಗಾಗಲೇ ನಮ್ಮ ಅಧ್ಯಕ್ಷರು ಕೆಲವು ಮಾತುಗಳನ್ನು ಆಡಿದ್ದಾರೆ. ಕೋಟೆಗಾರ ಪಟ್ಟಣ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿ ಆಡಳಿತ ನಡ್ಕೊಂಡು ಈಗ 1.5 ವರ್ಷ ಕಾಲ ಆಯಿತು. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ದಿವ್ಯ ಸತೀಶ್ ಶೆಟ್ಟಿ ಮತ್ತು ಉಪಾಧ್ಯಕ್ಷರಾಗಿರ್ತಂಥ ಪ್ರವೀಣ್ ಭಗವಂಬಿಲ್ ಅವರು ಅಭೂತಪೂರ್ವವಾದಂಥ ಒಂದು ಕೆಲಸವನ್ನು ಮಾಡಿ ಜನಮನ್ನಣೆ ಪಡೆದುಕೊಂಡಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೆ ಅಂದರೆ, ನಾವು ಆಡಳಿತ ಚುಕ್ಕಾಣಿ ನೀಡಿದ ನಂತರ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದೇವೆ. ಎಲ್ಲ ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ, ಉಪಾಧ್ಯಕ್ಷರು ಕೂಡ ಮಾಡಿದ್ದಾರೆ. ಇವತ್ತು ಕೋಟೆಗಾರ ಪಟ್ಟಣ ಪಂಚಾಯತ್ನಲ್ಲಿ ಯಾವ ವ್ಯಕ್ತಿ ಬಂದು ಕೂಡ ಯಾವುದೇ ಕೆಲಸ ಹೇಳಿದ್ರು ಕೂಡಲೇ ಕೆಲಸವನ್ನು ಶೀಘ್ರವಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರು ಅಲ್ಲಿ ಖಂಡಿತ ಮಾಡಿದ್ದಾರೆ. ಇದರಿಂದ ಜನಮನ್ನಣೆ ಕೂಡ ಆಗಿದೆ. ಭ್ರಷ್ಟಾಚಾರ ರಹಿತವಾಗಿ ಈ ಆಡಳಿತವನ್ನು 1 ವರ್ಷದಿಂದ ಮಾಡ್ತಾ ಇದ್ದಾರೆ ಸತತ. ಆದರೆ ಇವತ್ತು ನಾವು ದೃಶ್ಯ ಮಾಧ್ಯಮಗಳನ್ನು ನೋಡುವಾಗ ಕೆಲವರು ತಪ್ಪು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಒಂದು ಗೊತ್ತಿರ್ಬೋದು, ನಡುಕುಮೇರಿನಲ್ಲಿ ಈ ಸರ್ಕಾರಿ ಭೂಮಿಗೆಯಲ್ಲಿ ಕೆಲವೊಂದು ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿದ್ದಾರೆ. ಅದರ ಬಗ್ಗೆ ಏನು ರೀತಿಯ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ವಿಚಾರ ಬಂದಾಗ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಈ ಬಗ್ಗೆ ಈಗಾಗಲೇ ಕಾನೂನು ರೀತಿಯಲ್ಲಿ ಯಾವ ರೀತಿ ಕಾರ್ಯ ಮಾಡಬೇಕು ಅದನ್ನೆಲ್ಲವನ್ನು ಮಾಡಿದ್ದಾರೆ. ಒಂದು ಕಡೆಯಿಂದ ಹೈಕೋರ್ಟಲ್ಲಿ ಎದುರು ಪಕ್ಷದವರು ಎದುರು ವಾದಿ ಈಗ ಅವರು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿ ಅಲ್ಲಿ ಸ್ಟೇ ತಂದ ಸಂದರ್ಭದಲ್ಲಿ ಕೆಲವೊಂದು ಅಡಚಣೆಗಳು ಆಗಿದೆ ಹೊರತು ಈಗಲೂ ಕೂಡ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಅರ್ಜಿ ಕೊಟ್ಟು ಕೂಡಲೇ ಅದನ್ನು ಮನೆ ನಿವಾಸಗಳನ್ನು ತೆರವುಗೊಳಿಸುವಂಥ ಕಾಲದಲ್ಲಿ ಬಹಳ ಶೀಘ್ರವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆಡಳಿತ ಬಂದ ನಂತರ ಕೋಟೆಕರ್ನಲ್ಲಿ ಭೂಮಾಫಿಯಾದವರೊಡೆ ಕೈ ಜೋಡಿಸುವಂಥ ಪ್ರಶ್ನೆನೇ ಇಲ್ಲ. ಇವತ್ತಿನ ತನಕ ಯಾವ ರೀತಿಯ ಭೂಮಾಫಿಯಾದ ನಾವು ಕೈ ಜೋಡಿಸಿಲ್ಲ ಅನ್ನೋ ವಿಚಾರನು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತು ಕೆಲವರು ತಪ್ಪು ಮಾಹಿತಿ ಕೊಡುವಾಗ ಹೇಳ್ತಾ ಇದ್ದಾರೆ, ಕೋಟೆಗಾರ ಪಟ್ಟಣ ಪಂಚಾಯತಿನ ವ್ಯಾಪ್ತಿ ಬರತಕ್ಕಂಥ ಎಲ್ಲ ಸರ್ಕಾರಿ ಭೂಮಿಗಳಲ್ಲಿ ಅಕ್ರಮವಾಗಿ ಯಾರು ನಿವೇಶನ ಮಾಡ್ತಾರೆ ಅವರ ಪರವಾಗಿ ನಿಲ್ತಾ ಇದ್ದಾರೆ ಅಂತ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇವತ್ತು ಕೋಟೆಕಾರನಲ್ಲಿ ಜನಪರ ನಿವೇಶನಕ್ಕೋಸ್ಕರ ಕಳೆದ 15 ವರ್ಷಗಳಿಂದ ಸತತ ಪ್ರಯತ್ನ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಲಿ ಈ ಹಿಂದಿನ ಅಧ್ಯಕ್ಷರಾಗಲಿ ಅದು ಕೆಲಸ ಮಾಡಿದ್ದಾರೆ. 2 ಎಕರೆ ಜಾಗವನ್ನು ನಮ್ಮ ಪಟ್ಟಣ ಪಂಚಾಯತಿನಿಂದ ನಿವೇಶನ ಕೊಡಬೇಕಂತ ನಾವು ನಿಗದಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರಾದಂಥ ಯುಟಿಕಾದವರು ಉಳ್ಳಾಲದ ಕಡಲ ತೀರದ ನಿರಾಶ್ರಿತರಿಗೆ ಆ ಜಾಗವನ್ನು ನಿಯೋಜನೆ ಮಾಡಿದಂಥ ಸಂದರ್ಭದಿಂದಾಗಿ ಆ 2 ಎಕರೆದಲ್ಲಿ ಜನರಿಗೆ ನಿವೇಶನ ಕೊಡಲಿಕ್ಕೆ ನಮಗೆ ಅಸಾಧ್ಯವಾಗಿದೆ. ಈ ಬಗ್ಗೆ ಕಾನೂನು ಹೋರಾಟ ಮಾಡುವಂಥ ಪರಿಸ್ಥಿತಿ ಪಟ್ಟಣ ಪಂಚಾಯತಿಗೂ ಬಂತು. ನಿಜವಾಗಿಯೂ ಕೋಟೆಗಾರ ಪಟ್ಟಣ ಪಂಚಾಯತ್ ಬಗಂಬಿಲ ಕಡೆಯಲ್ಲಿ 2 ಎಕರೆ ಜಾಗವನ್ನು ನಿವೇಶನಕ್ಕೆ ಕೊಡಬೇಕು ಎನ್ನುವಂಥ ದೃಷ್ಟಿಕೋನದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರು ಏನು ಮಾಡಿದರು ಅಂದರೆ, ಉಳ್ಳಾಲ ಭಾಗದ ಒಳಗಿನ ಕಡಲ ನಿರಾಶ್ರಿತರಿಗೆ ಅದನ್ನು ನಿಯೋಜನೆ ಮಾಡಬೇಕು, ಅದನ್ನು ಇಡಬೇಕು ಅಂತ ಒತ್ತಡವನ್ನು ಹಾಕಿದ ಕಾರಣ ಅಲ್ಲಿ ನಮ್ಮ ಜನರಿಗೆ ನಿವೇಶನ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದು ಅಲ್ಲದೆ ಕೋಟೆಗಾರ ಗ್ರಾಮದ ನಮ್ಮ ಕಾಯರ ಮಜ್ಜೋಲ್ ಎಂಬಲ್ಲಿ ಒಂದಷ್ಟು ಅಲ್ಲಿ 2-3 ಎಕರೆ ಜಾಗವನ್ನು ಕೂಡ ನಿವೇಶನಕ್ಕಾಗಿ ನಿಯೋಜನೆ ಮಾಡಿ ಇಟ್ಟರು. ಆ ನಿಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ತ್ಯಾಜ್ಯ ಕಸ ವಿಲೇವಾರಿ ಘಟಕವನ್ನು ಅಲ್ಲಿ ಮಾಡಬೇಕು ಅಂತ ಇನ್ನೊಂದು ಆದೇಶ ಬಂದಂಥ ಸಂದರ್ಭದಲ್ಲಿ ಅಲ್ಲಿಯ ಜನರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಈಗಲೂ ಕೂಡ ಆ ಸ್ಟೇಯನ್ನು ತೆಗೆದ್ರೆ
ಇವತ್ತು ಕೂಡ ಆ ಜಾಗವನ್ನು ನಿವೇಶನಕ್ಕೆ ಬಡ ಜನರ ನಿವೇಶನಕ್ಕೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಈ ಎಲ್ಲ ವಿಚಾರಗಳನ್ನು ಮರೆಮಾಚಿ ಇವತ್ತು ನಮ್ಮ ಪಾರ್ಟಿಯನ್ನು ಒಂದು ರೀತಿಯ ಪಾರ್ಟಿಯ ವಿರುದ್ಧವಾಗಿ ಸುಳ್ಳು ಮಾಹಿತಿ ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿ ಕೊಡುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಟೆಗಾರ್ ಪಟ್ಟಣ ಪಂಚಾಯತ್ನಲ್ಲಿ ಆಡಳಿತ ಬಂದಂತ ನಂತರ ಎಷ್ಟೊಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ ಬಗ್ಗೆ ಈಗಾಗಲೇ ನಮ್ಮ ಕಣ್ಣ ಮುಂದೆ ಯಾವ ಹೊಲ ರಸ್ತೆ ಕೂಡ ಕಾಂಕ್ರೀಟೀಕರಣ ರಸ್ತೆ ಅಂತ ಆಗಿದೆ. ಎಲ್ಲ ಜನರಿಗೆ ಬೇಕಾದಂತ ನೀರಿನ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಗಳನ್ನು ನಮ್ಮ ಅಧ್ಯಕ್ಷರು ಈಗ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದೆ ಕೂಡ ಭಾರತೀಯ ಜನತಾ ಪಾರ್ಟಿಯ ಈ ಆಡಳಿತ ಕೋಟೆಗಾರ್ ಪಟ್ಟಣ ಪಂಚಾಯತ್ನಲ್ಲಿ ಒಳ್ಳೆಯ ರೀತಿಯ ಆಡಳಿತ ಕೊಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಒಂದು ವೇಳೆ ಆದ್ರೆ ನಿನ್ನೆ ಕೆಲವೊಂದು ವಿಚಾರಗಳು ನಡೆದಂತ ಕೆಲವೊಂದು ನಮ್ಮ ಸದಸ್ಯರ ಒಂದು ಉಚ್ಚಾಟನೆ ವಿಚಾರದಲ್ಲಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ನಿಜವಾಗಿಯೂ ಜನಪರ ನಿವೇಶನದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಅವರನ್ನು ಉಚ್ಚಾಟನೆ ಮಾಡಿದ್ದಲ್ಲ. ನಾವು ಸತತ 1.5 ವರ್ಷದಿಂದ ಪಕ್ಷದ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿದನ್ನು ಇಷ್ಟು ತನಕ ಅವರಿಗೆ ತಾಳ್ಮೆಯಾಗಿ ಅವರಿಗೆ ಸೂಚನೆ ಕೊಡ್ತಾ ಬಂದರಿಂದ ಕೊನೆಗೆ ಪಕ್ಷದ ಒಂದು ದೃಶ್ಯ ಮಾಧ್ಯಮದಲ್ಲಿ ವರದಿಯಾದಂತ ಸಾಮಾನ್ಯ ಸಭೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ವರದಿಯಾದಂತ ಕೆಲವೊಂದು ವಿಚಾರಗಳನ್ನು ಮನಗ ತೆಗೆದುಕೊಂಡು ಪಕ್ಷ ವಿರೋಧ ಚಟುವಟಿಕೆ ನಡೆಸಿದ ಬಗ್ಗೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಹೊರತು ಈ ಜನಪರ ನಿವೇಶನದ ಬಗ್ಗೆ ಮಾತಾಡಿದ್ದಕ್ಕೆ ತೆಗೆದುದಲ್ಲ. ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಕೆಲವೊಂದು ವಿಚಾರಗಳನ್ನ ಆಂತರಿಕ ವಿಚಾರ ನಮ್ಮ ಇಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾವ ಕಾರಣಕ್ಕೋಸ್ಕರ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ನಮ್ಗೆ ಆಂತರಿಕ ವಿಚಾರ ಪಕ್ಷದ ಅದನ್ನು ನಾವು ಚರ್ಚೆ ಮಾಡಿದ್ದೇವೆ. ಅದೆಲ್ಲವನ್ನು ಚರ್ಚೆ ಮಾಡಿಯೇ ನಮ್ಮ ಜಿಲ್ಲಾಧ್ಯಕ್ಷರಿಗೆ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕೋಸ್ಕರ ಆ ಜನಪರ ವಿಚಾರಕ್ಕೆ ಬಂದಂತ ವಿಚಾರದಲ್ಲಿ ಜನಪರ ನಿವೇಶನದ ಬಗ್ಗೆ ಮಾತಾಡಿದ್ದಕ್ಕೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರು ದೃಶ್ಯ ಮಾಧ್ಯಮಕ್ಕೆ. ಅದಕ್ಕೂ ಇದಕ್ಕೆ ಯಾವುದೇ ರೀತಿಯ ಸಂಬಂಧನೇ ಇಲ್ಲ ಅಂತ ಹೇಳ್ತೇನೆ. ಕೋಟೆಗಾರ್ ಪಟ್ಟಣ ಪಂಚಾಯತ್ ಅಧಿಕಾರ ಬಂದು 1.5 ವರ್ಷ ಆಯಿತು. BJP ಆಡಳಿತವು ಪಟ್ಟಣ ಪಂಚಾಯತ್ನಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಜನಪರ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಮನೆ ನಿವೇಶನದಲ್ಲಿ ಒಂದು ಮಾಧ್ಯಮಗಳಲ್ಲಿ ಹಲವಾರು ಪ್ರಕಟಣೆಗಳು ಕಂಡು ಬಂದವು. ಮನೆ ನಿವೇಶನ ಕೋಟೆಗಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾಯರ್ ಮಜಲ್ನಲ್ಲಿ ಕಳೆದ ಬಾರಿಯ ಆಡಳಿತ ಅವಧಿಯಲ್ಲಿ ಸಾಧಾರಣ ಒಂದು 10 ಎಕರೆ 9.98 ಎಕರೆ ಜಾಗವನ್ನು ಮನೆ ನಿವೇಶನ ಹಾಗೂ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಾಯ್ದಿರಿಸಲಾಗಿತ್ತು. ಈ ಮನೆ ನಿವೇಶನ ಮತ್ತು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಒಂದೇ ಸರ್ವೆ ನಂಬರಲ್ಲಿ ಇಟ್ಟ ಕಾರಣ ಆ ಪರಿಸರದವರು ಅದಕ್ಕೆ ತ್ಯಾಜ್ಯ ವಿಲೇವಾರಿ ಘಟಕ ಮಾಡುವುದಕ್ಕೆ ನಮ್ಮದು ಆಕ್ಷೇಪಣೆ ಇದೆ ಅಂತ ಅವರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟಿನಲ್ಲಿ ಈಗ ಸ್ಟೇ ತೆಗಿಬೇಕಿದ್ರೆ ನಾವು ಈಗ ಬದಲಿ ಜಾಗ ಕಸ ವಿಲೇವಾರಿ ಘಟಕಕ್ಕೆ ಬದಲಿ ಜಾಗವನ್ನು ನಾವು ಕೊಡಲೇಬೇಕು. ಕೋಟೆಗಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಜನವಸತಿ ಪ್ರದೇಶ ಇರುವ ಕಾರಣ ನಮಗೆ ಎಲ್ಲೂ ಕಸ ವಿಲೇವಾರಿ ಘಟಕವನ್ನ ಜಾಗ ಕೊಡಲು ನಮಗೆ ಅಸಾಧ್ಯವಾಗಿದೆ. ಆದ ಕಾರಣ ಈ ಮನೆ ನಿವೇಶನ ಕೊಡುವಂತಹ ಜಾಗವನ್ನ ನಮಗೆ ಹೈಕೋರ್ಟಿನಿಂದ ಕ್ಲಿಯರ್ ಮಾಡಲು ಸಾಧ್ಯವಾಗಿಲ್ಲ. ಹಾಗೆ ಬಗಂಬಿಲದಲ್ಲಿ ಕೂಡ ಹಾಗೇನೆ ಒಂದು 2 ಎಕರೆ ಜಾಗದಲ್ಲಿ ಉಲ್ಲಾಲದ ಕಡಲು ಕೊರೆತ ನಿರಾಶ್ರಿತರಿಗೆ ಮನೆ ನಿವೇಶನವನ್ನು ನಮ್ಮ ಆಡಳಿತದ ಗಮನಕ್ಕೆ ತಾರದೆ ಒಂದು ಅಧಿಕಾರಿಗಳು ಅಲ್ಲಿ ಮೀಸಲಿಟ್ಟಿದ್ದಾರೆ. ಅದನ್ನು ಕೂಡ ನಾವು ಮನವಿ ಮಾಡಿದ್ದೇನೆ. ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅದನ್ನ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಕೋಟೆಗಾರ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಹಲವಾರು ಮನೆ ನಿವೇಶನಗೆ ಅರ್ಜಿಗಳು ಬಂದಿದ್ದು ಆ ಜಾಗವನ್ನು ಕೂಡ ನಮ್ಮ ಪಟ್ಟಣ ಪಂಚಾಯಿತಿ ಹೆಸರಿಗೆನೆ ಮಾಡಿಕೊಡ್ಬೇಕಂತ ಕೂಡ ಮನವಿಯನ್ನು ಕೊಟ್ಟಿರ್ತೇವೆ. ಹಾಗೆ ಕೆಲವೊಂದು ದಿನಗಳಲ್ಲಿ ಭೂ ಮಾಫಿಯಾದವರನಿಗೆ ಶಾಮೀಲು ಎಂಬ ವರದಿ ಕೂಡ ಪ್ರಕಟಣೆಯಾಗಿತ್ತು. ನಾವು ಪ್ರಥಮ ಸಾಮಾನ್ಯ ಸಭೆಯಲ್ಲಿ ಅನಧಿಕೃತ ಅಲ್ಲಿ ಯಾವುದು ಶೆಡ್ಗಳು ಉಂಟ ಅದನ್ನು ತೆರವು ಮಾಡುವುದೆಂದು ಸರ್ವಾನುಮತದಿಂದ ನಾವು ನಿರ್ಣಯಿಸಿ ಅದನ್ನು ಕೂಡ ನಾವು ತಹಶೀಲ್ದಾರಿಗೆ ಮನವಿ ಕೊಟ್ಟಿದ್ದೇವೆ. ತಹಶೀಲ್ದಾರ್ ನಾವು ಆ ಕುಮ್ಕಿ ರೈಟ್ಸ್ ಉಂಟಂತ ಆ ಜಾಗದವರು ಹೈಕೋರ್ಟಿಗೆ ಅದನ್ನು ಪ್ರಶ್ನಿಸಿದ್ದಾರೆ. ಹೈಕೋರ್ಟ್ನಿಂದ ಜಿಲ್ಲಾಧಿಕಾರಿ ಅವರಿಗೆ
ಇದರ ಒಂದು ಸೂಕ್ತ ಪರಿಶೀಲನೆ ಮಾಡಿ ಇದಕ್ಕೆ ನಮಗೆ ಮಾಹಿತಿಯನ್ನು ಕೊಡಬೇಕಂತ ಕೇಳಿದ್ರು. ಅಲ್ಲಿ ಕೂಡ ನಮಗೆ ಒಂದು ಕೆಲವು ಸಮಯ ಸ್ವಲ್ಪ ತಡವಾಯಿತು. ತದನಂತರ ನಾವು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಇರುವಾಗ ಕೂಡ ನಾವು ಅವರನ್ನು ಭೇಟಿ ಮಾಡಿದ್ದೆವು. ನಂತರ ಇವರು ನಮ್ಮದು DC ಅವರಾದ ದರ್ಶನ್ ಬಂದರು, ಅವರನ್ನು ಕೂಡ ಮಾತಾಡಿ ನಮಗೆ ಅದು ವಿಳಂಬವಾದ ಕಾರಣ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಕೂಡ ನಾವು ಅದನ್ನು ಮನವಿಯನ್ನು ಸಲ್ಲಿಸಿರುತ್ತೇವೆ. ಒಂದು 4-5 ತಿಂಗಳ ನಂತರ ನಮಗೆ DC ಕೋರ್ಟ್ನಲ್ಲಿ ಪಟ್ಟಣ ಪಂಚಾಯತ್ ಪರವಾಗಿ ನಮಗೆ ತೀರ್ಪು ಸಿಕ್ಕಿತು. ನಂತರ ನಮ್ಮ ಮುಖ್ಯ ಅಧಿಕಾರಿಯವರು ನಮಗೆ ಜಿಲ್ಲಾಧಿಕಾರಿ ಅವರ ಆದೇಶ ಬರಬೇಕು ಅಂತ ಹೇಳಿ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕ್ತಾ ಹೋದ್ರು. ಅದು ಕೂಡ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಹೋಗಿ ಜಿಲ್ಲಾಧಿಕಾರಿ ಅವರಿಗೆ ನಮ್ಗೆ ಇದು ತೆರವು ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಇದರ ಬಗ್ಗೆ ಖಂಡಿತವಾಗಿಯೂ ನಾವು ಆ ಜಾಗವನ್ನು ಪಟ್ಟಣ ಪಂಚಾಯತ್ ಹೆಸರಲ್ಲೇ ಉಂಟು, ಅದನ್ನ ಇನ್ನು ಮುಂದೆ ಇದು ಸ್ವಿಮ್ಮಿಂಗ್ ಪೂಲ್ ಹಾಗೂ ಉದ್ಯಾನವನಕ್ಕೆ ನಾವು ಕಾಯ್ದಿರಿಸಿದ್ದೇವೆ. ಖಂಡಿತವಾಗಿಯೂ ಇದು ಮನೆ ನಿವೇಶನದ ಜಾಗ ಅಲ್ಲ. ಮಾಧ್ಯಮದಲ್ಲೆಲ್ಲ ಬರ್ತಾ ಉಂಟು ಮನೆ ನಿವೇಶನ ಜಾಗ ಬಡವರಿಗೆ ಕೊಡದೆ ಭೂ ಮಾಫಿಯಾದೊಟ್ಟಿಗೆ ಶಾಮೀಲಾಗಿದೆ ಅಂತ. ಅದನ್ನ ನಾವು ಇದು ಕಾನೂನು ಪ್ರಕಾರ ಹೇಗುಂಟು ಹಾಗನೇ ಕ್ರಮ ಕೈಗೊಂಡು ನಾವು ಪಟ್ಟಣ ಪಂಚಾಯತಿಗೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಹಾಗೆ ಅದರಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಹಾಗೆ ನಾವು ಅಧಿಕಾರ ಬರುವುದಕ್ಕಿಂತ ಮುಂಚೆನೆ ಅದಕ್ಕೆ ವಿದ್ಯುತ್ ಸಂಪರ್ಕ ಆಗಿತ್ತು. ನಮ್ಗೆ ಕೂಡ ಅದಕ್ಕೆ ನಾವು ಡೋರ್ ನಂಬರ್ ಏನು ಕೊಟ್ಟಿರ್ಲಿಲ್ಲ. ಹಾಗೆ ನಾವು ಮೆಸ್ಕಾಂಗೆ ನಾವು ಲೆಟರ್ ಮಾಡುವಾಗ ನಮ್ಗೆ ಅಲ್ಲಿಂದ ಯಾವುದೇ ನಮ್ಗೆ ಅದಕ್ಕೆ ಉತ್ತರ ಬರಲಿಲ್ಲ. ಯಾವ ದಾಖಲೆಯನ್ನು ಕೊಟ್ಟು ನೀವು ಅದಕ್ಕೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೀರಂತ ಕೇಳುವಾಗ ಉತ್ತರ ಬರದ ಕಾರಣ SC ಅವರಿಗೂ ಕೂಡ ಮೆಸ್ಕಾಂ ಇಲಾಖೆಯ SC ಅವರಿಗೆ ಮನವಿ ಮಾಡಿದ ನಂತರ ನಮ್ಗೆ ಅದು ಡೋರ್ ನಂಬರ್ ಒಂದು ಅವರು ದಾಖಲೆ ಕೊಟ್ಟರು. ದಾಖಲೆ ಮತ್ತು ಪಟ್ಟಣ ಪಂಚಾಯತ್ನಲ್ಲಿ ಇರುವ ದಾಖಲೆಗಳು ಹೊಂದಾಣಿಕೆ ಇಲ್ಲ. ಅಲ್ಲಿ ಬೇರೆನೆ ದಾಖಲೆ ಉಂಟು, ಇಲ್ಲಿ ಕೂಡ ಬೇರೆನೆ ದಾಖಲೆ ಉಂಟು. ಅದನ್ನು ಕೂಡ ನಾವು ನಮ್ಮ ಪಟ್ಟಣ ಪಂಚಾಯತ್ ಪರ ವಾದಿಸುವಂತಹ ವಕೀಲರಿಗೆ ನಾವು ಅದನ್ನೆಲ್ಲ ಕೊಟ್ಟಿದ್ದೇವೆ. ಹಾಗೆ ಇನ್ನು ಮುಂದೆ ಕೂಡ ಅಧಿಕಾರ ಬಂದ ನಂತರ ಎಲ್ಲರೂ ಪ್ರತಿಯೊಬ್ಬ ಕೌನ್ಸಿಲರ್ ಕೂಡ ಮಾಧ್ಯಮದ ಎದುರು ಮಾತ್ರವಲ್ಲದೆ ತನ್ನ ವಾರ್ಡಿನಲ್ಲೂ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾವುದೇ ಪ್ರಚಾರಕ್ಕೆ ಬೇಕಾಗಿ ಅಲ್ಲ. ಇನ್ನು ಮುಂದೆಯೂ ಕೂಡ ಹೀಗೇನೆ ನಾವೆಲ್ಲರೂ ಸೇರಿ ಪಟ್ಟಣ ಪಂಚಾಯತಿಯಲ್ಲಿ ಒಳ್ಳೆಯ ಆಡಳಿತವನ್ನು ಮಾಡ್ತೇವೆಂದು ಹೇಳುತ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಒಂದು ತತ್ವ ಸಿದ್ಧಾಂತಕ್ಕೆ ಪೂರಕವಾದಂಥ ಪಾರ್ಟಿ, ಯಾವ ವ್ಯಕ್ತಿಗೆ ಪೂರಕವಾದಂಥ ಪಾರ್ಟಿ ಅಲ್ಲ. ಪಕ್ಷ ಕಳೆದ 1.5 ವರ್ಷಗಳಿಂದ ನೀವು ಹೇಳಿದಂಥ ವ್ಯಕ್ತಿ, ಈಗ ಉಚ್ಚಾಟನೆ ಮಾಡಿದಂಥ ಸದಸ್ಯರು ಅವರ ನಡ್ಕೊಳ್ಳುವಂಥ ವಿಚಾರ, ಸಾಮಾನ್ಯ ಸಭೆಯಲ್ಲಿ ಮಾಧ್ಯಮ ತೆರೆದು ವರ್ತನೆ ಮಾಡತಕ್ಕಂಥ ಎಲ್ಲ ವಿಚಾರಗಳನ್ನು ಕಳೆದ 12 ತಿಂಗಳಿಂದ ನೋಡಿ ಕೇಳಿ ಎಲ್ಲ ತಾಳ್ಮೆಯಿಂದ ಪಾರ್ಟಿ ಇತ್ತು. ಬಳಿಕ ಏನಾಯ್ತಂದ್ರೆ ಮೊನ್ನೆ 29/1/2026 ನಡೆದಂಥ ಸಾಮಾನ್ಯ ಸಭೆಯಲ್ಲಿ ನಮ್ಮ ತತ್ವ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ SDP ಪಾರ್ಟಿಯ ಸದಸ್ಯರ ಜೊತೆ ನಾವು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸದಸ್ಯನಾಗಿದ್ದೇನೆ ಅನ್ನುವಂಥ ವಿಚಾರವನ್ನ ಕೈಯ ತಲೆಯಲ್ಲಿ ಇದ್ದರೂ ಕೂಡ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿದಂಥ ವಿಚಾರ, ರಾಜ್ಯದ ನಾಯಕರ ತನಕ ತನಿಪಿ ಅಲ್ಲಿ ಪ್ರಶ್ನೆ ಮಾಡುವಂಥ ಜನಸಾಮಾನ್ಯರು SDP ಮತ್ತು BJPಯ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದಾಗ ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಮುಜುಗರ ಉಂಟಾಯಿತು. ಈ ಸಂದರ್ಭದಲ್ಲಿ ಅವರ ಈ ಹಿಂದಿನ ನಡವಳಿಕೆ, ಮೊನ್ನೆ 29 ತಾರೀಕು ನಡೆದಂಥ ಈ ಸಾಮಾನ್ಯ ಸಭೆಯ ನಡವಳಿಕೆ ಎಲ್ಲವನ್ನು ವರದಿ ನಾವು ಮಾಡ್ತಾ ಇದ್ದೇವೆ, ಶಿಫಾರಸು ಮಾಡಿದ್ದೇವೆ. ಏನಂದ್ರೆ ಇಂಥ ವ್ಯಕ್ತಿಯಿಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಸಂಘಟನೆಗೆ ತೊಂದರೆ ಆಗ್ತಾ ಇದೆ ಎನ್ನುವಂಥ ವಿಚಾರವನ್ನು ನಾವು ಆತನನ್ನು ಪಕ್ಷದಿಂದ ಮುಂದುವರಿಸಿದರೆ ನಮಗೆ ಅಲ್ಲಿ ಸಂಘಟನೆಗೆ ತೊಂದರೆ ಆಗ್ತದೆ ವಿಚಾರವನ್ನು ನಾವು ಜಿಲ್ಲಾ ಸಮಿತಿಯ ಗಮನಕ್ಕೆ ತಂದಿದ್ದು. ಜಿಲ್ಲಾ ಸಮಿತಿಯವರು ಸಾಮಾನ್ಯವಾಗಿ ಕೋಟೆಕಾರ್ ಪಟ್ಟಣ ಪಂಚಾಯತಿನ BJPಯ ಎಲ್ಲ ಪ್ರಮುಖರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ವಿಷಯಗಳನ್ನು ದೃಶ್ಯ ಮಾಧ್ಯಮಗಳನ್ನೆಲ್ಲ ಬಂದಂಥ ವರದಿಗಳನ್ನು ಚರ್ಚಿಸಿ ಅವರ ತೀರ್ಮಾನಕ್ಕೆ ಜಿಲ್ಲಾಧ್ಯಕ್ಷರು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನಕ್ಕೆ ಭಾರತೀಯ ಜನತಾ ಪಾರ್ಟಿ
ಬದ್ಧರಾಗಿದೆ. ಈ ನಮ್ಮ ಮಂಗಳೂರು ಮಂಡಲ ಕೂಡ ಅದಕ್ಕೆ ಬದ್ಧ. ಯಾಕಂದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಆಂತರಿಕ ವಿಚಾರ ಹೊರತು ಬೇರೆ ಯಾವುದಲ್ಲ. ನೋಡಿ, ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಆಡಳಿತ ಮಾಡ್ತಾ ಇದೆ, ಒಂದು ಗೊತ್ತಿರಲಿ. ನಾವು ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಇಸ್ ಅ ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್, ಗೊತ್ತಿರಲಿ. ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಇರುವಂತ ಅಧಿಕಾರಿಗಳು ಕೂಡ ಅದು ಭಾಗ ಆಗಿರುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಅಧಿಕಾರಿನವರಿಗೆ ಧಿಕ್ಕರ ಕೂಗಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಅಲ್ಲ. SDPI ಒಂದು ನಮ್ಮ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಕ್ಕಂಥ SDPI ಸದಸ್ಯರೊಟ್ಟಿಗೆ ನಿಂತುಕೊಂಡು ಧಿಕ್ಕರ ಹಾಕಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಖಂಡಿತ ನೀವು ಹೇಳಿದಕ್ಕೆ ಪೂರಕವಾಗಿ ಕೆಲಸ ಸದಸ್ಯರು ಮಾಡಲೇಬೇಕು. ಆದ್ರೆ ನಾವೊಂದು ಪರಿಪಾಠವನ್ನು ಇಟ್ಕೊಂಡಿದ್ದೇವೆ ಪಾರ್ಟಿಯಲ್ಲಿ. ಸಾಮಾನ್ಯ ಸಭೆ ನಡೆಯುವ ಮೊದಲು ಪ್ರೀ ಕೌನ್ಸಿಲಿಂಗ್ ಮೀಟಿಂಗ್ ಕರೆಯುವಂತ ನಮ್ಮ ಪರಿಪಾಠ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಅಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡ್ತೇವೆ. ಜನಪರ ಆಡಳಿತ ಕೊಡಬೇಕು ಎನ್ನುವ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಮಾಡಿ ನಾವು ಪರಿಹಾರ ಹುಡುಕುವಂತ ಕೆಲಸ, ಜನರಿಗೆ ತೊಂದರೆ ಆದಿದ್ದರೆ ಅಲ್ಲಿ ಚರ್ಚೆ ಆಗ್ತದೆ. ಪ್ರತಿ ವಾರ್ಡಿನ ಸಮಸ್ಯೆ ಬಗ್ಗೆ ಅಲ್ಲಿ ಚರ್ಚೆ ಆಗ್ತದೆ. ಅಲ್ಲಿ ಆಗ ನಾವು ಜನರ ಸಮಸ್ಯೆಗೆ ಯಾವ ರೀತಿ ಸ್ಪಂದನೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ತೀರ್ಮಾನ ಮಾಡ್ತೇವೆ. ಆ ತೀರ್ಮಾನವನ್ನು ಬಿಟ್ಟು ಬೇರೆ ವಿಚಾರದಲ್ಲಿ ಚರ್ಚೆ ಮಾಡಿ ಪಕ್ಷದ ಆಡಳಿತದಲ್ಲಿರತಕ್ಕಂಥ ಅಧ್ಯಕ್ಷರ ಉಪಾಧ್ಯಕ್ಷರಿಗೆ ಮುಜುಗರ ಉಂಟು ಮಾಡುವಂತ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಒಂದು ಬಾರಿ ಸಹಿಸಬಹುದು. ಇದು 13-14 ಬಾರಿ ಸಹಿಸುವಂತ ಪಾರ್ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತದ ಆಧಾರದಲ್ಲಿರ್ತಕ್ಕಂಥ ಪಾರ್ಟಿ. ಅದಕ್ಕೋಸ್ಕರ ಈ ಕ್ರಮ ತೆಗೆದುಕೊಂಡಿದ್ದೇವೆ. ನೋಡಿ, ನಾನು ನೋಡಿ ಒಂದು ಹೇಳ್ತೀನಿ. ಕೋಟೆಕರ್ ಪಟ್ಟಣ ಪಂಚಾಯತಿಯಲ್ಲಿ ಏನಾಗಿದೆ, ಆಡಳಿತ ಭಾರತೀಯ ಜನತಾ ಪಾರ್ಟಿ ಇದೆ ಗೊತ್ತು. ರಾಜ್ಯ ಸರ್ಕಾರ ಯಾರದು ಇರೋದು ಗೊತ್ತಾ? ಕಾಂಗ್ರೆಸ್ ಸರ್ಕಾರ. ಹೇಳ್ತೇನೆ ಎಲ್ಲ ಹೇಳ್ತೇನೆ ನಾನು. ನೀವು ಹೇಳಿ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲಕ್ಕೂ ಉತ್ತರ ಕೊಡ್ತೇನೆ ನಾನು ಹೇಳ್ತೇನೆ. ಇವತ್ತು ನಮ್ಮ ಸ್ಥಳೀಯ ಶಾಸಕರು ಅಧಿಕಾರಿಗೆ ನೋಡಿ, ರಾಜ್ಯ ಸರ್ಕಾರ ಅವರ ಕೈಯಲ್ಲಿ ಇರುವಾಗ, ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಇದೆ, ಒಂದು ವೇಳೆಗೆ ಸ್ಥಳೀಯರು ಸ್ಪೀಕರ್ ಆಗಿದ್ದಾರೆ, ಈ ಎಲ್ಲ ವಿಚಾರಗಳು ಇರುವಾಗ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಒತ್ತಡ ಹಾಕ್ತಾರೆ. ಅವರ ಒಂದು ಏನು ಒತ್ತಡ ಹಾಕ್ತಾರೆ ಆ ಪ್ರಕಾರನೇ ಅವ್ರಿಗೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಕೆಲವೊಂದು ಈಗ ನೀವು ಹೇಳಿದಾಗೆ ನಡುಕುಮೇರಿನ ಅಕ್ರಮ ತೆರವುದ ವಿಚಾರದಲ್ಲಿ ಕೂಡ ಅಧಿಕಾರಿಗಳ ಸ್ವಲ್ಪ ವಿಳಂಬ, ಸಹಕಾರ ಇಲ್ಲದಿಂದ ಕಾರಣ ಸ್ವಲ್ಪ ವಿಳಂಬ ಆಗಿದೆ. ಈಗ ಬಂಗಾಳಿ ಸ್ಟೇ ಬರುವ ಇದರಲ್ಲಿದ್ದಾರೆ, ಅದನ್ನು ಅವರು ಪೂರ್ವ ಯೋಜಿತವಾಗಿ ಕಾಣ್ತಾರೆ. ಈಗ ಮೊನ್ನೆ ಅಧ್ಯಕ್ಷ ಸಹ ಹೇಳಿದ್ರು, ಅವರು ನಮ್ಮನ್ನು ಧಿಕ್ಕರಿಸಿ ಎಲ್ಲ CC ಕ್ಯಾಮರಾ ಹಾಕಿ ಸಹ ಡೇರೆಲ್ಲ ಹಾಕಿದ್ದಾರೆ. ಅದಕ್ಕೆ ಇವರು ಮಾಲಿನ್ಯ ಹೇಳಿದ್ರು, ನಮ್ಗೆ ಅಧಿಕಾರಿಗಳಿಂದ ತೆರವು ಮಾಡಿ ಒಂದು ಅಸಹಾಯಕತೆ ತೋರಿಸಿದ್ದಾರೆ. ಇನ್ನೂ ಸಹ ಆಗುದಿಲ್ಲ ಅಂದ್ರೆ ಏನಾಗ್ತದೆ ನೋಡಿ. ಈ ಬಗ್ಗೆ ಅಧ್ಯಕ್ಷರಿಗೆ ಹೇಳಿದ್ದಾರೆ. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯ ಬಳಿ ಹೋಗಿ ನೋಡಿ, ಯಾವುದೇ ಕಂದಾಯ ಇಲಾಖೆ ಅಡ್ಡಿ ಯಾರು ಹೇಳಿ? ತಹಸೀಲ್ದಾರ್ ಮತ್ತು ಅದಕ್ಕೆ ಮೇಲೆ ನಮ್ಮ ಜಿಲ್ಲಾಧಿಕಾರಿ ಅವರ ಹತ್ರ ಹೋಗಿ ಈ ವಿಚಾರದಲ್ಲಿ ಮನವಿ ಕೊಟ್ಟಿದ್ದಾರೆ. ಅದೊಂದು ತೆರವುಗೊಳಿಸಿಕೆ ತಮ್ಮ ಕಡೆಯಿಂದ ನಮಗೆ ಸಹಕಾರ ಬೇಕು. ತೆರವುಗೊಳಿಸಲಿಕ್ಕೆ ನೋಡಿ, ಒಂದು ಗೊತ್ತಿರಿ, ಪಟ್ಟಣ ಪಂಚಾಯತಿನ ಹೆಸರಲ್ಲಿ RTC ಆಗಿದೆ ಅಂದ್ರೆ RTC ಅವರ ಹೆಸರಲ್ಲಿ ಆದದ್ದು ಹೌದು, ನಿಯೋಜನೆ ಮಾಡಿದ್ದು ಹೌದು. ಆದ್ರೆ ನೇರವಾಗಿ ಪಟ್ಟಣ ಪಂಚಾಯತಿಗೆ ಅಲ್ಲಿ ಹೋಗಿ ಡೆಮಾಲಿಷ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ಕಂದಾಯ ಇಲಾಖೆಯಿಂದ ಇರುವಂತ ಕಾರಣ. ಒಂದು ಗೊತ್ತು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಗೊತ್ತಾ? ಯಾವುದೇ ನಿವೇಶನ ಅಕ್ರಮವಾಗಿದ್ರು ಕೂಡ 15 ದಿವಸ ಮೊದಲು ನೋಟಿಸ್ ಕೊಡ್ಲೇಬೇಕು, ಮ್ಯಾಂಡೇಟರಿ. ಅದು ಕೊಡದಿದ್ರೆ ಅವರಿಗೆ ಕಾನೂನಿನಲ್ಲಿ ಅವಕಾಶ ಇದೆ ಅದನ್ನು. ಆದ್ರೆ ಈ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು. ಒಂದು ಪಟ್ಟಣ ಪಂಚಾಯತ್ ಅಂತ ಹೇಳಿದ ನಂತರ ಒಂದು ಸಂಸ್ಥೆ, ಅದು ಆ ಸಂಸ್ಥೆ ಏನೋ ಬೇಗ ಹೋಗಿ ಡೆಮಾಲಿಷ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುವ ಅದನ್ನೇ ಮಾಡಿಕೊಂಡು ಹೋಗುವ ಹೊರತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ. ಅವರ ಸಂವಿಧಾನಿಕ ಹಕ್ಕು, ಮೂಲಭೂತ ಹಕ್ಕು ಅದನ್ನೇ ಮಾಡಿದ್ರೆ ಅದಕ್ಕೆ ಬೇರೆ ರೀತಿಯಲ್ಲಿ ಷಡ್ಯಂತ್ರ. ಈಗ ನೋಡಿ, ಈ ಪ್ರಕ್ರಿಯೆಯಲ್ಲಿ ಈಗಲೂ ಕೂಡ ಪಟ್ಟಣ ಪಂಚಾಯತ್ ಇದೆ. ಮುಂದೆ ಕೂಡ ಅಲ್ಲಿ ಇರ್ತಕ್ಕಂಥ ಅಕ್ರಮ ಮನೆಗಳನ್ನು ತೆರವು ಮಾಡಲಿಕ್ಕೆ ನಮ್ಮ ಕೋಟೆಕೆರೆ ಪಟ್ಟಣ ಪಂಚಾಯತ್ ಬದ್ಧವಾಗಿದೆ ಅಂತ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ. ಅದರಲ್ಲಿ ಹಿಂದೆ ಸರಿಯುವಂತ ಪ್ರಶ್ನೆನೇ ಇಲ್ಲ. ಅದು ಯಾರು ಬೇಕಾದ್ರೂ ಬರಲಿ, ಕಾನೂನು ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕಾನೂನು ರೀತಿಯಲ್ಲಿ ಹೋಗ್ತಿದ್ದಾರೆ ಹೊರತು ಅದಕ್ಕೆಲ್ಲವನ್ನು ತಯಾರಿ, ಕಾನೂನಿನ ಹೋರಾಟ ಮಾಡ್ಲಿಕ್ಕೆ ಎಲ್ಲವೂ ತಯಾರಿ ನಾವು ಮಾಡಿದ್ದಾರೆ ಅಂತ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಎಲ್ಲ ಅವಕಾಶ ಇದ್ದು ಅವರು ಕೈ ಚೆಲ್ಲಿದಾಗ ಮಾತಾಡಿದ್ದಾರೆ. ನಮ್ಮ ಹತ್ರ ಅಧಿಕಾರಿಗಳಿಲ್ಲ,
ಪೊಲೀಸರಿಲ್ಲ, ಹಾಗೆ ವಿಳಂಬ ಆಗಿದೆ ಅಂತ ಅವರು ಸೋಲೊಪ್ಪಿದಾಗಲ್ಲ. ನೋಡಿ, ನಮ್ಮಲ್ಲಿ ಅಧಿಕಾರಿಗಳಿಲ್ಲ, ನಮ್ಮಲ್ಲಿ ಪೊಲೀಸರಿಲ್ಲ ಅಂದ್ರೆ ಅದು ರಾಜ್ಯ ಸರ್ಕಾರದ ವೈಫಲ್ಯತೆ, ರಾಜ್ಯ ಸರ್ಕಾರದ ವಿಫಲತೆ. ಯಾಕಂದ್ರೆ ನಾವು ಪೊಲೀಸ್ ವ್ಯವಸ್ಥೆ ಯಾರ ಅಂಡರಲ್ಲಿ ಇರುವುದು? ರಾಜ್ಯ ಸರ್ಕಾರದ ಅಂಡರಲ್ಲಿರುವುದು. ಅಧಿಕಾರಿಗಳು ಯಾರದು? ರಾಜ್ಯ ಸರ್ಕಾರದ ಅಂಡರ್. ಹಾಗಾದ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಏನಂತದ ಸರ್ಕಾರ, ರಾಜ್ಯ ಸರ್ಕಾರನೇ ಇದಕ್ಕೆ ವಿಫಲ ಈ ವಿಚಾರದಲ್ಲಿ ಅವರದ ವೈಫಲ್ಯತೆ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರ ವೈಫಲ್ಯದಿಂದ ಈ ವಿಷಯ ಆದದ್ದು. ಹಾಗಾದ್ರೆ ಅವರು ಅಧಿಕಾರಿಗಳು ಒಪ್ಪಿಕೊಂಡದ್ದಾಯ್ತಾಯ್ತು. ಈಗ ಮುಖ್ಯಾಧಿಕಾರಿಗಳು ಭಾರತೀಯ ನಮಗೆ ಪೊಲೀಸ್ ಸಹಕಾರ ಕೊಡುವುದಿಲ್ಲ, ಅಧಿಕಾರಿಗಳು ಸಹಕಾರ ಕೊಡುವುದಿಲ್ಲ ಅಂತ ಆದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದ ಕಾರಣ. ನಮ್ಮ ಅಧ್ಯಕ್ಷರು ಆಲ್ರೆಡಿ ಜಿಲ್ಲಾಧಿಕಾರಿಗೆ ಮತ್ತು PD ಅವರ ಯೋಜನಾ ನಿರ್ದೇಶಕರಿಗೆ ಆಲ್ರೆಡಿ ಯೂಸ್ ಗಿವನ್ ಕಂಪ್ಲೇಂಟ್, ಇದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಅದೇ ವಿಚಾರ ಗೊತ್ತಿಲ್ಲದೆ ತಪ್ಪು ಮಾಹಿತಿಯನ್ನು ಯಾರೋ ಕೊಡ್ತಾ ಇದ್ದಾರೆ. ತಪ್ಪು ಮಾಹಿತಿಯನ್ನು ಕೇಳಿ ಈ ಎಲ್ಲ ವಿಚಾರಗಳು ಪ್ರೊಪಗಾಂಡ ಆಗ್ತದೆ ಹೊರತು ನಾನು ಕೇಳಿದ್ದು ನಾನು ಕೇಳಿ ನಮ್ಮ ಬಳಿ ದಾಖಲೆ ಇದೆ, ನಮ್ಮ ಅಧ್ಯಕ್ಷರ ಬಳಿ ದಾಖಲೆ ಇದೆ. ಅವರು ಈ ವಿಚಾರದಲ್ಲಿ ಮುಖ್ಯಾಧಿಕಾರಿಯವರ ವಿಚಾರದಲ್ಲಿ ಜಿಲ್ಲಾಧಿಕಾರಿಗೆ ಮತ್ತು ಯೋಜನೆ ನಿರ್ದೇಶಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಮ್ಮಲ್ಲಿ ದಾಖಲೆ ಇದೆ. ಎಲ್ಲಿ ಬೇಕಾದ್ರೂ ನಾವು ಎಂತ ಸಂದರ್ಭದಲ್ಲಿ ಕೂಡ ಹಾಜರುಪಡಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಬದಲು ಮಾಡುವಂತ ಪ್ರಶ್ನೆಗೆ ಹೋಗುದಲ್ಲ, ನಾವು ಅವರ ಸಹಕಾರ ಸಿಕ್ಕುವುದಿಲ್ಲ. ಈಗ ಏನಾಗಿದೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನೀವು ಪ್ರತಿಕ್ರಿಯೆ ಮಾಧ್ಯಮದವರಿಗೆ ವಿಷಯ, ರಾಜ್ಯ ಸರ್ಕಾರ ಯಾವಾಗಲೂ ಒಬ್ಬರನ್ನು ಬದಲಾಯಿಸುವುದು, ಈಗ ಅಲ್ಲಿ ಬೇರೆ ಜನ ತರುವುದೆಲ್ಲ ರಾಜ್ಯ ಸರ್ಕಾರ ಅಂಡರಲ್ಲಿ ಅಂತಕ್ಕಂಥ ಕೆಲಸ. ಭಾರತೀಯ ಜನತಾ ಪಾರ್ಟಿ ಇವತ್ತು ಆಡಳಿತದ ರಾಜ್ಯದಲ್ಲಿ ಇಲ್ಲ. ಆಗಿರುವಾಗ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಅರ್ಥ ಇದೆ, ಅದು ಸಾಮಾನ್ಯ. ಅವರು ಮನಸ್ಸು ಮಾಡಿದ್ರೆ, ಇಲ್ಲಿಯ ಸ್ಥಳೀಯ ಶಾಸಕರು ಮನಸ್ಸು ಮಾಡಿದ್ರೆ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡ್ಬೋದಲ್ಲ. ನಾವು ನಾನು ನಿಮಗೆ ನಿಮ್ಮ ಪರವಾಗಿ ಆ ಧ್ವನಿ ಹಿಡಿದು ಇವತ್ತು ಕೋಟೆಕಾರ ಪಟ್ಟಣ ಪಂಚಾಯತ್ನಲ್ಲಿ ನಾನು ಅಲ್ಲಿಯ ಮುಖ್ಯಾಧಿಕಾರಿಗಳು ಕೆಲಸ ಮಾಡುವುದಿಲ್ಲ, ಅಲ್ಲಿಯ ಇಂಜಿನಿಯರ್ಸ್ ಕೆಲಸ ಮಾಡುವುದಿಲ್ಲ ಅಂತ ನಾನೊಂದು ಹೇಳುದು. ನಮ್ಮ ಸ್ಥಳೀಯ ಶಾಸಕರಿಗೆ ನಾನು ವಿನಂತಿ ಮಾಡುವುದೇನೆಂದ್ರೆ, ಈ ವಿಚಾರದಲ್ಲಿ ಅವರು ಗಂಭೀರವಾಗಿ ಪರಿಗಣಿಸಿ. ಈ ವಿಚಾರ ನಾನು ಹೇಳ್ತೇನೆ, ಗಂಭೀರವಾಗಿ ಪರಿಗಣಿಸಿ ಸದ್ರಿ ಅಧಿಕಾರಿಗಳನ್ನ ಅಲ್ಲಿಂದ ಬದಲಾವಣೆ ಮಾಡಿ ಒಳ್ಳೆಯ ಒಂದು ಅಧಿಕಾರಿಗಳನ್ನು ಹಾಕಿ ಎಲ್ಲ ಜನಪರ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಅವರ ಹತ್ರ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಅವರ ತಲೆದಂಡ ಆದದ್ದು ಈ ವಿಚಾರದಲ್ಲಿ ಅಲ್ಲ, ನಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ, ಅಂದ್ರೆ ಕೆಲವೊಂದು ನಡವಳಿಕೆ ವಿರೋಧದಲ್ಲಿ ದೃಶ್ಯ ಮಾಧ್ಯಮದಲ್ಲಿ SDP ಸದಸ್ಯರ ಜೊತೆ ಇವರನ್ನು ಕಂಡಾಗ ಅವರು ಧಿಕ್ಕಾರ ಕೂಗುವಾಗ ನಾವು ಅದನ್ನು ಈ ರೀತಿಯ ಕ್ರಮ ತೆಗೆದುಕೊಂಡಿದ್ರೆ ಹೇಳಿದ್ದು ಸರಿ ಉಂಟು. ದೃಶ್ಯ ಮಾಧ್ಯಮದಲ್ಲಿ ಇನ್ನೊಮ್ಮೆ ಪರಿಶೀಲನೆ ಮಾಡಿ ನೋಡಿ. ಇವರು ಬಾವಿಗೆ ಇಳಿದ ನಂತರ ಅಲ್ಲಲ್ಲ ನೀವು ಹೇಳಿದ ಕೇಳುದು ನಾನೇನೆ ದೃಶ್ಯ ಅಲ್ಲ, ನೀವು ಇರ್ಲಿ ನಾನು ಹೇಳ್ತೇನಲ್ಲ, ನಾನು ದೃಶ್ಯ ಮಾಧ್ಯಮದಲ್ಲಿ ಏನು ಕಂಡಿದ್ದಾನೆ ಅದನ್ನು ಹೇಳ್ತೇನೆ. ಇವರು ಬಾವಿಗೆ ಇಳಿದಾಗ ಅವರ ಹಿಂದೆ ಬಂದು ನಿಂತದ್ದು ಯಾರು? SDP ಸದಸ್ಯೆ ಮತ್ತೆ ಬಂದು ನಿಂತದ್ದು. ಅವರು ಮೊದಲು ನಿಂತದಲ್ಲ, ಅವರು ಒಮ್ಮೆ ಪ್ರತಿಭಟನೆ ಮಾಡಿ ಹೋಗಿದ್ದಾರೆ, ಅವರ ಸ್ಥಾನಕ್ಕೆ ಹೋಗಿದ್ದಾರೆ. ಪ್ರತಿಭಟನೆ ಮಾಡಿ ಅವರ ಸ್ಥಾನಕ್ಕೆ ಹೋದ ನಂತರ ಅಧಿಕಾರಿಗಳ ವಿರುದ್ಧ ಆಡಳಿತದ ವಿರುದ್ಧ ಹಾಕಿಲ್ಲ. ಒಂದು ಅಲ್ಲಿ ಆಡಳಿತ ಇರುವುದು ಯಾರು? ಅಲ್ಲ ಅಲ್ಲಿ ನೋಡಿ, ಈಗ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಹೋಗ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಾವೇ ಆಡಳಿತದಲ್ಲಿ ಇರುವಾಗ ನಮ್ಮನೇ ಸದಸ್ಯ ನಮ್ಮ ಅಧಿಕಾರಿಗಳ ವಿರುದ್ಧ, ಅಧಿಕಾರಿಗಳನ್ನೇ ಪಾಠ ನೋಡಿ ಆಂತರಿಕ ಅದಕ್ಕೂ ಇದಕ್ಕೆ ಟ್ಯಾಲಿ ಮಾಡ್ಲಿಕ್ಕೆ ಹೋಗಬೇಡಿ. ಬಿಜೆಪಿ ಯಾವ ಕ್ರಮ ತೆಗೆದುಕೊಂಡಿದೆ ಅದಕ್ಕೂ ಪಟ್ಟಣ ಪಂಚಾಯತ್ನ ಈ ಎಲ್ಲ ವ್ಯವಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ನೋಡಿ, ಅದರ ಮುದ್ದೆ ಅಲ್ಲ, ಅವರ ಮುಂದೆ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ, ಅವರು ಕೊಟ್ಟ ಉತ್ತರ ನೋಡಿದ್ದೇವೆ, ಎಲ್ಲವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಅಲ್ಲಿಯ ರಾಜ್ಯ ನಾಯಕರೆಲ್ಲ ಗಮನಕ್ಕೆ ತಂದಿದ್ದಾರೆ. ಎಲ್ಲ ವಿಚಾರ ಚರ್ಚೆ ಆಗಿದೆ, ಅದು ಆಂತರಿಕ ವಿಚಾರ, ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಹೌದು, ನಾನು ಈಗಲೇ ಹೇಳ್ತಿದ್ದೆ, ಹೌದು, ಆ ವಿಚಾರ ಸತ್ಯ. ನೋಡಿ, ನಮ್ಮ ಪಕ್ಷದ ವಿಚಾರ ಬರುವಾಗ ನಾವು
ರಿಫರ್ ಮಾಡಿದ್ದು. ಯಾಕಂದ್ರೆ ನಮ್ಮ ಪಕ್ಷದ ಒಂದು ನೀತಿ ನಿಯಮಕ್ಕೆ ಅದು ವಿರೋಧವಾಗಿ ನಡ್ಕೊಂಡಿದ್ದಾರೆ, ನಾವು ಮಾಡಿದ್ದಾರೆ, ಅದನ್ನ ಕೆಲವು ಸರಿ ಅಂತ ಹೇಳ್ತೇವೆ. ಆದ್ರೆ ಪಕ್ಷವು ಮುಖ್ಯ, ಜನಪರ ಕಾಳಜಿ ಕೂಡ ಮುಖ್ಯ, ಎರಡೂ ಮುಖ್ಯ ನಮಗೆ. ಇಲ್ಲಿ ಎರಡೂ ಇಲ್ಲ. ನೀವು ಸುಜಿತ್ ಮಾಡೋರವನ್ನು ವಿಚಾರಣೆ ಮಾಡಿದ ವಿಚಾರದಲ್ಲಿ ಪಕ್ಷವೂ ಇಲ್ಲ, ಜನಪರ ಕಾಳಜಿ ಕೂಡ ಅವರಲ್ಲಿ ಇಲ್ಲ. ಎಲ್ಲವನ್ನು ಸಮ ಬಂದಾಗ ನಾನು ಕೂಡ ಹೇಳ್ತೇನೆ, ಅದು ಬೇರೆ ವಿಚಾರ. ಆದ್ರೆ ಒಂದು ವಿಷಯ ಸ್ಪಷ್ಟ ಗೊತ್ತಿರಲಿ, ನಮಗೆ ಕಾರ್ಯಕರ್ತರ ಅಭಿಪ್ರಾಯ ಮುಖ್ಯ. ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರ ಎಲ್ಲವನ್ನು ಚರ್ಚೆ ಮಾಡಿ ನಾವು ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಅದು 100% ಜಿಲ್ಲಾಧ್ಯಕ್ಷರು ಯಾವ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಮಂಗಳೂರು ಮಂಡಲ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೇವೆ ನಾವು. ಅದು ಟೆಕ್ನಿಕಲ್ ವಿಚಾರದಲ್ಲಿ ಅವರು ಹೇಳಿದಕ್ಕೆ ಸರಿ, ಆದರೆ ಸದಸ್ಯರಾಗಿ ಉಳಿತಾರೆ. ಈಗ ನಮ್ಮ ಪಾರ್ಟಿಯಲ್ಲಿ ನಾವು ಅವರನ್ನು ಪಾರ್ಟಿಯಿಂದ ಮಾತ್ರ ತೆಗೆದದ್ದು. ಯಾಕೆ ಉಳಿತಾರೆ ಅಂದ್ರೆ ಅದು ಜಿಲ್ಲಾಧಿಕಾರಿಗೆ ಇರುವಂತ ಪವರ್. ಒಬ್ಬ ಅಧ್ಯಕ್ಷ ಸದಸ್ಯತನವನ್ನು ತೆಗಿಬೇಕಾದ್ರೆ ಅದು ಜಿಲ್ಲಾಧ್ಯಕ್ಷರಿಗೆ ಬಿಟ್ಟ ವಿಚಾರ. ಅದರಲ್ಲಿ ಕೆಲವೊಂದು ಪ್ರಕ್ರಿಯೆ ನಡೆಯಬೇಕಿತ್ತು. ಅದು ಇನ್ನು ಈಗ ಸದಸ್ಯರಾಗಿ ಉಳಿತಾರೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸದಸ್ಯರಾಗಿ ಅವರು ಉಳಿದಿಲ್ಲ. ಗೊತ್ತಿಲ್ಲ, ಅದರ ಬಗ್ಗೆ ಅವರೇ ತೀರ್ಮಾನ ಮಾಡಬೇಕು. ನಾನು ಹೇಳಿಕೆ ಬರುವುದಿಲ್ಲ. ಈ ಹಿಂದೆ ನಡುಗುಮೇರಿನ ಜಾಗದಲ್ಲಿ ಪಕ್ಷ ಮತ್ತು ಕೋಟೆಗಾರ ಪಟ್ಟಣ ಪಂಚಾಯತಿಯ ಸ್ಪಷ್ಟ ನಿರ್ಧಾರ, ಕಾನೂನು ರೀತಿಯಲ್ಲಿ ಅದಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ನಾವು ಸಾರ್ವಜನಿಕವಾಗಿ ಪ್ರಕಟ ಮಾಡುವುದಕ್ಕೆ ಬರಲಿಲ್ಲ. ನಾವು ಇಲ್ಲಿ ಏನಾದರೂ ಹೇಳಿದರೆ ಅದರ ಬಗ್ಗೆ ಕಾನೂನು ತೊಡಕು ಉಂಟಾಗಬಹುದು. ಅದಕ್ಕೋಸ್ಕರವಾಗಿ ಆ ನಡುಗುಮೇರು ಜಾಗದ ಬಗ್ಗೆ ಅದನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಪಕ್ಷ ಮತ್ತು ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ನಿರ್ದಿಷ್ಟವಾದ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ಅದರ ಮುಖಾಂತರ ಅದನ್ನು ನಾವು ಡೆಮಾಲಿಷ್ ಮಾಡಿಯೇ ತೀರುತ್ತೇವೆ ನಮ್ಮ ಇದರಲ್ಲಿ, ಪಕ್ಷದ ಹಾಗೂ ಕೋಟೆಗಾರ ಪಟ್ಟಣ ಪಂಚಾಯತ್ನ ಒಂದು ನಿರ್ದೇಶನದಲ್ಲಿ. ಮತ್ತು ಪಕ್ಷದಲ್ಲಿ ಕೆಲವು ಆಂತರಿಕ ಸಮಸ್ಯೆಗಳಿದೆ, ಅದನ್ನು ನಾವು ಬಾಯಿ ಬಿಟ್ಟು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸುವ ಹಾಗಿಲ್ಲ. ಏನೆಲ್ಲ ನಡೆದಿದೆ ನಾವು ಒಂದೇ ಮಾನದಂಡವನ್ನು ಇಟ್ಟುಕೊಂಡು ನಾವು ಯಾವಾಗಲೂ ಮಾಡೋದಿಲ್ಲ. 2-3 ಸಲ ಕೋಟೆಗಾರ BJP ಘಟಕದ ವತಿಯಿಂದ ಕಂಪ್ಲೇಂಟ್ಸ್ ಬಂದ ಕಾರಣ ಅದನ್ನು ಜಿಲ್ಲಾಧ್ಯಕ್ಷರು ಒಬ್ಬರೇ ನಿರ್ಧಾರ ಮಾಡೋದಲ್ಲ, ರಾಜ್ಯದ ಶಿಸ್ತು ಸಮಿತಿಯವರಿಗೆ ಕಳಿಸ್ತಾರೆ. ಅವರ ನಿರ್ದೇಶನದಂತೆ, ರಾಜ್ಯ ಶಿಸ್ತು ಸಮಿತಿಯ ನಿರ್ದೇಶನದಂತೆ ಪಕ್ಷ ಕ್ರಮ ಕೈಗೊಳ್ಳದೆ ಹೊರತು ನಾನಾಗ್ಲಿ ಜಿಲ್ಲಾಧ್ಯಕ್ಷರಾಗ್ಲಿ ಅಥವಾ ಕಾರ್ಯದರ್ಶಿಗಳಾಗ್ಲಿ ಇಲ್ಲ. ನಮ್ಮದು ಕೋರ್ ಕಮಿಟಿ ಇದೆ. ಆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅದು ಯಾವ ಹಂತದಲ್ಲಿದೆ ಅನ್ನೋದನ್ನು ನಾವು ಮೇಲೆ ಶಿಸ್ತು ಸಮಿತಿಗೆ ತಿಳಿಸ್ತೇವೆ ಹೊರತು ನಾವಾಗಿ ಏನು ಕೂಡ ಯಾರ ಮೇಲೆ ಕೂಡ ಕ್ರಮ ಕೈಗೊಳ್ಳುವಾಗಿಲ್ಲ. ಹಿಂದಿನ ನಮ್ಮ 1.5 ವರ್ಷದ ಅವಧಿಯಲ್ಲಿ ಒಬ್ಬನ ನಮ್ಮ BJP ಕಾರ್ಯಕರ್ತನ ಏನೆಲ್ಲ ಇದೆ ಅದನ್ನು ನಾವು ಆಲೋಚನೆ ಮಾಡಿ, ಈಗ ಹೇಳಿದರು ನಾವಲ್ಲಿ ಇದ್ದೇವೆ ಹಾಗಿದ್ದೇವೆ ಅಂತ, ಆದರೆ ನಮ್ಮ BJP ಕಾರ್ಯಕರ್ತರು ಕೇವಲ ಅದನ್ನು ಮಾತ್ರ ನೋಡೋದು. ನಾವು ಕಾರ್ಯಕರ್ತರ ಒಂದು ಇದಕ್ಕೆ ಸ್ಪಂದಿಸಲಿಕ್ಕೆ ಬೇಕಾಗಿ ನಾವು ಕಾರ್ಯಕರ್ತರ ಪಕ್ಷ ಆಗಿರುವುದರಿಂದ ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿ ಈ ಕ್ರಮವನ್ನು ಕೈಗೊಳ್ಳಿದ್ದೇವೆ. ಆದ್ದರಿಂದ ಇದರಲ್ಲಿ ಯಾರದ್ದೇ ವೈಯಕ್ತಿಕ ದ್ವೇಷ ಆಗಲಿ ಏನೇ ಆಗಲಿ ಇರುವುದಿಲ್ಲ. ಕೆಲವು ಘಟನೆಗಳನ್ನು ನಾವು ಇಲ್ಲಿ ಪಬ್ಲಿಕಲ್ಲಿ ಹೇಳುವಾಗಿಲ್ಲ. ಅದು ನಮ್ಮಲ್ಲಿ ಪರ್ಸನಲ್ ಆಗಿ ಆಂತರಿಕವಾಗಿ ಯಾರಾದರೂ ಇದ್ದರೆ ಆ ವಿಷಯವನ್ನು ನಾವು ಹೇಳಬೇಕೆ ಹೊರತು ಅದನ್ನು ನಾವು ಸಾರ್ವಜನಿಕವಾಗಿ ಹೇಳುವಾಗಿಲ್ಲ. ಆದ್ದರಿಂದ ಇದರಲ್ಲಿ ಯಾರು ಕೂಡ ಶಕ್ತಿಗೋಸ್ಕರ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಇಷ್ಟರವರೆಗೆ ಈ ಒಂದು ಕೋಟೆಗಾರ ಪಟ್ಟಣ ಪಂಚಾಯತಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಆಡಳಿತದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಎಲ್ರಿಗೂ ಗೊತ್ತಿರ್ಬೋದು. ಇಷ್ಟರವರೆಗೆ ಕೂಡ ನಮ್ಮ ಈ ಆಡಳಿತ ಬಂದು 1 ವರ್ಷ 4 ತಿಂಗಳೇನ ಆಯಿತು. ಈ 1 ವರ್ಷ 4 ತಿಂಗಳಲ್ಲಿ ಇದುವರೆಗೂ ಕೂಡ ಈ ಬಾರಿಯ ನಮ್ಮ ಆಡಳಿತದಲ್ಲಿ ಕೊಟ್ಟಂಥ ಅಭಿವೃದ್ಧಿ ಕಾರ್ಯಕ್ಕೆ ಕೊಟ್ಟಂಥ ಅನುದಾನವನ್ನು ಇಷ್ಟರವರೆಗೆ ನಾವು ಯಾವುದೇ ಇದರಲ್ಲಿ ಕೊಡಲಿಲ್ಲ. ಈ ಬಾರಿ ಅಷ್ಟು ಅನುದಾನವನ್ನು ಕೂಡ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೊಟ್ಟಿದ್ದೇವೆ. ಆದ್ದರಿಂದ ಉತ್ತಮವಾದಂಥ ಎಲ್ಲ ನಮ್ಮ ಸದಸ್ಯರು ಕೂಡ ಪಟ್ಟಣ ಪಂಚಾಯತಿನ ಎಲ್ಲ ಸದಸ್ಯರು ಅವರವರ ವಾರ್ಡಿನಲ್ಲಿ ಉತ್ತಮವಾದಂಥ ಕೆಲಸ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತೊಂದು ಬಹಳ ಉತ್ತಮವಾದಂಥ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿದಂಥ ನಮ್ಮ ಈ ಒಂದು ಮಂಡಳದ ಅಧ್ಯಕ್ಷರಾದಂಥ ಜಗದೀಶ್ ಕೊತ್ವೇಲಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ
ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಂತ ಮೋಹನ್ ರಾಜ್ KR, ಅದೇ ರೀತಿ ದಯಾನಂದ್ ತೊಕ್ಕೋಟು, ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತಿನ ಅಧ್ಯಕ್ಷ ಅಂತ ದಿವ್ಯಾ ಸತೀಶ್ ಶೆಟ್ಟಿ, ಅದೇ ರೀತಿ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ಅತುಲ್ ಬಗಂಬಿಲ, ಅದೇ ರೀತಿ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂಥ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ಮುಕ್ತ ಮಾಡ್ತಾ ಇದ್ದೇನೆ.